ನಮಸ್ಕಾರ. ಸೊ ಸೈನ್ಸ್ ಎಕ್ಸಾಮ್ ಲಾಸ್ಟ್ ಪ್ರಿಪ್ರೇಟ್ರಿಗೆ ಇನ್ನೊಂದು ಹಾರ್ಡ್ಲಿ ಒಂದು 15 ಡೇಸ್ ಇದೆ. ಸೊ ಈ 15 ಡೇಸು ಹೆಂಗೆ ಕರೆಕ್ಟಾಗಿ ಫುಲ್ ಯುಟಿಲೈಸ್ ಮಾಡ್ಕೋಬೇಕು ಸೊ ದಟ್ ನಿಮ್ಮ ಸೈನ್ಸೂ ಕವರೇಜ್ ಇರುತ್ತಲ್ಲ, ಸೊ ಅದು ಜಾಸ್ತಿ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯು ವಿಲ್ ನಾಟ್ ಬಿ ಮಿಸ್ಸಿಂಗ್ ಔಟ್ ಆನ್ ಕಾನ್ಸೆಪ್ಟ್ಸ್ ಆ್ಯಂಡ್ ಮಾರ್ಕ್ಸ್. ಯಾಕೆ ಇಂಪಾರ್ಟೆಂಟು ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಪ್ರಿಪ್ರೇಷನ್, ಸೈನ್ಸ್ ಪ್ರಿಪ್ರೇಷನ್ ಎಷ್ಟು ಪರ್ಸೆಂಟ್ ಆಗಿದೆ? ಫೈನಲ್ ಎಕ್ಸಾಮ್, ಕನ್ಸಿಡರಿಂಗ್ ಫೈನಲ್ ಎಕ್ಸಾಮ್, ಸೊ ಎಷ್ಟು ಪರ್ಸೆಂಟೇಜ್ ಕಂಪ್ಲೀಟ್ ಮಾಡಿದ್ದೀರಾ? ಕಮೆಂಟ್ ಮಾಡಿರಿ. ಓಕೆ, ಇದು ಅಗೇನ್ ಈ ಒಂದು ಪ್ರಿಪ್ರೇಟ್ರಿ ಯಾಕೆ ಇಂಪಾರ್ಟೆಂಟು ಅಂದರೆ, ನೀವು ಸ್ಕೂಲಲ್ಲಿ ಹೋಗಿ ಎಕ್ಸಾಮ್ ಹಾಲಲ್ಲಿ ಏನು ಕೂತು ಕ್ವಶನ್ ಪೇಪರ್ ಕೊಡೋದಾಯಿತು ಅಥವಾ ಆನ್ಸರ್ ಶೀಟ್ ಕೊಡೋದಾಯಿತು, ಆ ಒಂದು ಟೈಮ್ ಏನಿದೆ, ದ ಸೇಮ್ ಥಿಂಗ್ ವಿಲ್ ನಾಟ್ ಹ್ಯಾಪನ್ ಅಗೇನ್. ಹೌದೋ ಇಲ್ಲೋ? ನೀವು ಇನ್ನೊಂದು ಸಲ ಮನೆಗೆ ಹೋಗಿ ನಾನು ಬರೀಲೇಬೇಕು. ಬಟ್ ಆ ಒಂದು ಎಕ್ಸಾಮ್ ಹಾಲ್ ಮೈಂಡ್ಸೆಟ್ ಏನಿರುತ್ತೆ ದಟ್ ವಿಲ್ ನಾಟ್ ಬಿ ದೇರ್. ಹೌದೋ ಇಲ್ಲೋ? ಸೊ ಅದಕ್ಕೆ ಯು ಶುಡ್ ಟೇಕ್ ದಿಸ್ ಸೀರಿಯಸ್ಲಿ. ಆ್ಯಂಡ್ ಈ ಫಸ್ಟ್ ಪ್ರಿಪ್ರೇಟ್ರಿ, ಸೆಕೆಂಡ್ ಪ್ರಿಪ್ರೇಟ್ರಿ ಏನೇನು ಮಿಸ್ಟೇಕ್ಸ್ ಆಗಿದೆ ಅದೆಲ್ಲ ರೆಕ್ಟಿಫೈ ಆಗಲೇಬೇಕು ಸೊ ದಟ್ ನಿಮ್ಮ ಫೈನಲ್ ಎಕ್ಸಾಮ್ಗೆ ಈಸಿ ಆಗುತ್ತೆ, ಡೆಫಿನೆಟ್ಲಿ ಈಸಿ ಆಗುತ್ತೆ. ಸೊ ಈಗ ವೇಟೇಜ್ ಚಾಪ್ಟರ್ಸು ಹೆಂಗೆ ಏನೇನು ಹೇಳ್ತೀನಿ, ಆ್ಯಂಡ್ ಯಾವ ಚಾಪ್ಟರ್ ಮಾಡಬಹುದು, ಯಾವ ಚಾಪ್ಟರ್ಗೆ ಹೆಂಗೆ ಇಂಪಾರ್ಟೆನ್ಸ್ ಕೊಡಬೇಕು ಅದು ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಆಲ್ ದಟ್ ರಿಕ್ವೆಸ್ಟ್ ಇಸ್ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಓಕೆ, ಆ್ಯಂಡ್ ಎಷ್ಟು ಪರ್ಸೆಂಟ್ ಮುಗಿಸಿದ್ರೆ ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ. ಫೈನ್. ಸೊ ಈಗ ಎಲ್ಲರಿಗೂ ಗೊತ್ತು ಹೈ ವೇಟೇಜ್ ಚಾಪ್ಟರ್ಸು. ಸೊ ಕಾರ್ಬನ್ನು, ಲೈಫ್ ಪ್ರೋಸೆಸ್, ಲೈಟು, ಎಲೆಕ್ಟ್ರಿಸಿಟಿ. ಸರ್ ಇದೆಲ್ಲ ಇಷ್ಟೊಂದು ಓದಬೇಕಾ? ಟೈಮ್ ಕೊಟ್ಟು ಅಂದರೆ ಜಾಸ್ತಿ ಟೈಮ್ ಕವರ್ ಮಾಡಬೇಕಾಗತ್ತಾ? ನಾಟ್ ನೆಸೆಸರಿ. ಇಲ್ಲಿ ಸ್ಮಾರ್ಟ್ ಸ್ಟ್ರಾಟಜಿ ಬೇಕು. ಸೊ ಏನು ಆ ಸ್ಮಾರ್ಟ್ ಸ್ಟ್ರಾಟಜಿ ಅಂದರೆ, ಕಾರ್ಬನೇಟ್ಸ್, ಕಾಂಪೌಂಡ್ಸ್, ಎಸ್ ಯು ಹ್ಯಾವ್ ಟು ಗಿವ್ ಮೋರ್ ಟೈಮ್. ಯಾಕಂದರೆ ಅಗೇನ್ ದಿಸ್ ಸೆಕೆಂಡ್ ಸೆಮ್ ಸಿಲೆಬಸ್ಸು. ಸೊ ಲಾಸ್ಟ್ ಮೂಮೆಂಟಿಗೆ ಎಷ್ಟೋ ಸ್ಕೂಲ್ಸಲ್ಲಿ ಮಾಡಿರ್ತಾರೆ, ಸೊ ಅಷ್ಟು ಕರೆಕ್ಟಾಗಿ ನೋಡಿರಲ್ಲ ಆ್ಯಂಡ್ ರಿಯಾಕ್ಷನ್ಸು ಬರ್ತಿರಲ್ಲ. ದಟ್ಸ್ ಕಾಮನ್, 100 ನೋ ವರೀಸ್. ಸೊ ಇದರಲ್ಲಿ ಇನ್ನೂ ಫಾಸ್ಟಾಗಿ ಹೆಂಗೆ ಮಾಡಬೇಕು ಅಂದರೆ ಸ್ಟ್ರಕ್ಚರು ಆ್ಯಂಡ್ ಅಗೇನ್ ಫಸ್ಟ್ ಟೈಮ್ ಬರೀತಿದ್ದೀರಾ, ಸ್ವಲ್ಪ ಟೈಮ್ ತೊಗೊತಿದ್ರೆ ದಟ್ಸ್ ಫೈನ್. ಬರೆದು ಪ್ರಾಕ್ಟೀಸ್ ಮಾಡಿರಿ. ಸೊ ಸ್ಟ್ರಕ್ಚರ್ ಒಂದು ಸಲ ನೀವು ಮುಗಿಸಿದೆ ಅಂದರೆ ಇಟ್ ಶುಡ್ ಬಿ ಗುಡ್ ಎನಫ್. ಓಕೆ, ನೆಕ್ಸ್ಟು ಅದರ ರಿಯಾಕ್ಷನ್ಸ್ ಏನಿದೆಲ್ಲ, ಸೊ ರಿಯಾಕ್ಷನ್ಸು ನೋಡ್ಕೊಳ್ಳೇಬೇಕು. ಆ್ಯಂಡ್ ದೇರ್ ಆರ್ ಫ್ಯೂ ಕಾನ್ಸೆಪ್ಟ್ಸ್, ಈಗ ಸೋಪ್ಸು, ಡಿಟರ್ಜೆಂಟ್ಸು ಅಥವಾ ಮಿಸೈಲ್ ಫಾರ್ಮೇಷನ್ನು, ಸೊ ಪ್ರಾಪರ್ಟೀಸ್ ಆಫ್ ಎಥನೋಯಿಕ್ ಆ್ಯಸಿಡು. ನೆಕ್ಸ್ಟು ರಿಯಾಕ್ಷನ್ಸ್ ಅಂದರೆ ಈಗ ಆಕ್ಸಿಡೇಷನ್ ರಿಯಾಕ್ಷನು ಅಥವಾ ಹೈಡ್ರೋಜನೇಷನು. ಸೊ ಇದೆಲ್ಲ ರಿಯಾಕ್ಷನ್ಸು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ಟೈಮ್ ತೊಗೋಬೋದು. ನಿಮಗೆ ಫಿಸಿಕಲ್ ಪ್ರಾಪರ್ಟೀಸ್ ಏನಾದರೂ ಗೊತ್ತಿತ್ತು ಅಂದರೆ, ಕೆಮಿಕಲ್ ಪ್ರಾಪರ್ಟೀಸ್ ಕಷ್ಟ ಆಗ್ತಿತ್ತು ಅಂದರೆ ಅಲ್ಲಿ ಜಾಸ್ತಿ ಟೈಮ್ ಕೊಡ್ರಿ. ಬಿಕಾಸ್ ಫಿಸಿಕಲ್ ಪ್ರಾಪರ್ಟೀಸ್ ಕೆಲವೊಂದು ಕ್ವಶನ್ನು ರಿಪೀಟ್ ಆಗುತ್ತೆ. ಈಗ C4+ ಯಾಕಾಗಲ್ಲ, C4- ಯಾಕಾಗಲ್ಲ, ಸೊ ಇದೆಲ್ಲ ಕಾಮನ್ನು. ಸೊ ಇದು ಜಾಸ್ತಿ ಟೈಮ್ ಬೇಕಾಗಲ್ಲ, ಯಾಕಂದರೆ ಆನ್ಸರ್ ಏನೇನು ಬರೀಬೇಕು ಗೊತ್ತಿರುತ್ತೆ. ಓಕೆ, ಸೊ ಸಿಮಿಲರ್ಲಿ ಈಗ ಲೈಫ್ ಪ್ರೋಸೆಸ್ ತೊಗೊಂಡ್ರಿ ಅಂದರೆ ಅಗೇನ್ ಫಸ್ಟ್ ಸೆಮ್ ಸಿಲೆಬಸ್ಸು. ಸೊ ಯು ಶುಡ್ ಬಿ ಗುಡ್ ಎನಫ್. ಯಾವ ಪ್ರೋಸೆಸ್ಸು ಏನೇನಾಗುತ್ತೆ, ಸೊ ಒಂದು ಸಲ ಜಸ್ಟ್ ರೀಕಲೆಕ್ಟ್ ಮಾಡ್ಕೊಳೋದು. ಲಾಂಗ್ ಆನ್ಸರ್ಸ್ಗೆ ಓಕೆ, ಬಟ್ 1 ಮಾರ್ಕ್ಸ್ MCQಗೆ, ಸೊ 1 ಮಾರ್ಕ್ಸು ಅಥವಾ MCQಗೆ ಯು ಹ್ಯಾವ್ ಟು ಗೋ ಥ್ರೂ ಟೆಕ್ಸ್ಟ್ ಬುಕ್. ಲಾಸ್ಟಲ್ಲಿ ಹೇಳ್ತೀನಿ, ಟೆಕ್ಸ್ಟ್ ಬುಕ್ ಓದಲೇಬೇಕು. ಬಿಕಾಸ್ ಯಾರ್ಯಾರು ಇಫ್ ಯು ಆರ್ ಏಮಿಂಗ್ ಫಾರ್ 75+, ಸೊ ಈ ಪ್ರಿಪ್ರೇಟ್ರಿ ಏನಿದೆ, ನಾನು ಬರೀ ಇಂಪಾರ್ಟೆಂಟ್ ಕ್ವಶನ್ಸು ಇನ್ನೊಂದು ನೋಡ್ಕೊಂಡು ಹೋಗ್ತೀನಿ ಆಗಲ್ಲ. ಸೊ ಇನ್ ಡೆಪ್ತಾಗಿ ಹೋಗಲೇಬೇಕು. ಸೊ ಟೆಕ್ಸ್ಟ್ ಬುಕ್ ಓದಬೇಕಾಗತ್ತೆ. ಆ್ಯಂಡ್ ಲೈಟು, ರಿಫ್ರಾಕ್ಷನ್ ಅಗೇನ್ ಈಸಿ. 1 ಮಾರ್ಕ್ಸ್ ಕಾನ್ಸೆಪ್ಟ್ ಡೆಫಿನೇಷನ್ಸ್ ಇರುತ್ತೆ. ಆ 1 ಮಾರ್ಕ್ಸ್ ನಾನು ಆಗಲೇ ಹಿಂದೆನೂ ಶೇರ್ ಮಾಡಿದ್ದೀನಿ, ನೆಕ್ಸ್ಟು ಶೇರ್ ಮಾಡ್ತೀನಿ. ಸೊ ಇದ್ರ ಜೊತೆ ಇಮೇಜ್ ಫಾರ್ಮೇಷನ್ ಆಯಿತು. ಆ್ಯಂಡ್ ನ್ಯೂಮರಿಕಲ್ಸ್ ಕೇಳೋದಂದರೆ ವೆರಿ ಈಸಿ. ನ್ಯೂಮರಿಕಲ್ಸು ಇನ್ನೂ ಬೇಗ ಮುಗಿಸ್ಬೋದು ಇದು. ಸೊ ಎಲೆಕ್ಟ್ರಿಸಿಟಿ ಬಂದಾಗ ಸ್ವಲ್ಪ ಟೈಮ್ ಬೇಕಾಗಬಹುದು ನಿಮಗೆ. ನ್ಯೂಮರಿಕಲ್ಸ್ ಅಗೇನ್ ಬೇರೆ ಥರ ನ್ಯೂಮರಿಕಲ್ಸು, ಬೇರೆ ಥರ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಕೊಟ್ಟರು ಅಂದರೆ ಸಾಲ್ವ್ ಮಾಡೋದಕ್ಕೆ. ಓಕೆನಾ? ಆ್ಯಂಡ್ ಈ ಚಾಪ್ಟರ್ಸ್ ಏನಿದೆ ಅಗೇನ್ ಯು ಹ್ಯಾವ್ ಟು ಡಿಸೈಡ್ ನನಗೆ ಯಾವ ಚಾಪ್ಟರ್ಗೆ ಜಾಸ್ತಿ ವೇಟೇಜ್ ಕೊಡಬೇಕು, ಅಂದರೆ ಟೈಮ್ ಕೊಡಬೇಕು. ನನಗೆ ಯಾವ್ದು ಕಷ್ಟ ಆಗ್ತಿದೆ. ಇದೆಲ್ಲ ಏನಿದೆ ಎಕ್ಸೆಪ್ಟ್ ಮ್ಯಾಗ್ನೆಟಿಕ್ ಎಫೆಕ್ಟು, ಇದೊಂದು ಬಿಟ್ಟರೆ ಸೊ ಎವ್ರಿ ಅದರ್ ಥಿಂಗ್ ಟೆಕ್ಸ್ಟ್ ಬುಕ್ ಓದಲೇಬೇಕು ಇಫ್ ಯು ಆರ್ ಏಮಿಂಗ್ ಫಾರ್ 75+. ಸೊ ಇನ್ನು ಲಾಸ್ಟ್ ಮೂಮೆಂಟಿಗೆ ಇಟ್ಕೋಬೋದು. ಹೆಂಗೆ ಸ್ಟ್ರಕ್ಚರ್ ಮಾಡಬೇಕು ತೋರಿಸಿ ನೋಡಿರಿ. 60-30-10 ರೂಲ್, ಈ ರೂಲ್ ಫಾಲೋ ಮಾಡಿರಿ. ಓಕೆ, ಸೊ 60% ಟೈಮ್ ಹೈ ವೇಟೇಜ್ ಚಾಪ್ಟರ್ಸ್,
ಸೊ 60% ಟೈಮ್ ಹೈ ವೇಟೇಜ್ ಚಾಪ್ಟರ್ಸ್ ಅಂದರೆ ಎಷ್ಟು ಕವರ್ ಆಗುತ್ತೆ ಅದು ತೋರಿಸ್ತೀನಿ. ಸೊ ಮೀಡಿಯಮ್ ವೇಟೇಜ್ ಚಾಪ್ಟರ್ಸ್ಗೆ 30% ಆಫ್ ಯುವರ್ ಟೈಮ್. ಇಫ್ ಯು ಆರ್ ಗಿವಿಂಗ್ 20 ಅಂದರೆ ಈಗ ಫಾರ್ ಎಕ್ಸಾಂಪಲ್ 10 ಅವರ್ಸ್ ಕೊಡ್ತಿದ್ರೆ 6 ಅವರ್ಸು ಹೈ ವೇಟೇಜ್ ಚಾಪ್ಟರ್ಸು, 3 ಅವರ್ಸು ಮೀಡಿಯಮ್ಮು, 1 ಅವರು ಲೋ ವೇಟೇಜ್ ಚಾಪ್ಟರ್ಸ್ ಅಂದರೆ ಸ್ಮಾಲ್ ಚಾಪ್ಟರ್ಸ್. ಲೋ ಅಂತ ಬೇಡ, ಸ್ಮಾಲ್ ಚಾಪ್ಟರ್ಸ್. ಓಕೆ, ಸೊ 60-30-10. ಸೊ ಈಗ ಸ್ಟಾರ್ಟಿಂಗು ಹೈ ವೇಟೇಜೇ ತೊಗೊಳ್ರಿ, ಬಿಕಾಸ್ ಅದು ಇಂಪಾರ್ಟೆಂಟು, ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಹೌದೋ ಇಲ್ಲೋ? ಸೊ ಈಗ 32 ಮಾರ್ಕ್ಸು, 4 ಚಾಪ್ಟ್ರು 32 ಮಾರ್ಕ್ಸು. ಆ್ಯಂಡ್ ಸೊ ಈಗ ಡೇ 1 ಹೇಳೋದಲ್ಲ, ಸೊ ಕಾರ್ಬನ್ ಸೆಕೆಂಡ್ ಸೆಮ್ ಆ್ಯಂಡ್ ಜಾಸ್ತಿ ನೋಡಿರಲ್ಲ, ಸೊ ದಟ್ಸ್ ಫೈನ್, ಅದಕ್ಕೆ ಈಗ ಟೈಮ್ ಕೊಡಲೇಬೇಕು. ನೆಕ್ಸ್ಟು ನ್ಯೂಮರಿಕಲ್ಸು. ಸೊ ಕಾರ್ಬನ್ ನ್ಯೂಮರಿಕಲ್ಸ್ ಅಲ್ಲ, ಸೊ ಈ ಕಾರ್ಬನ್ ಜೊತೆ ಲೈಟ್ ಅದೇನಾದರೂ ನ್ಯೂಮರಿಕಲ್ಸು, ಒಂದೇನಾದರೂ ಟೆಸ್ಟ್ ತೊಗೊಳೋ ಹಂಗೆ. ನೆಕ್ಸ್ಟು ಲೈಫ್ ಪ್ರೋಸೆಸ್ಸು, ಡಯಾಗ್ರಾಮ್ಸು, NCERT ಕ್ವಶನ್ಸ್ ಮಾಡಬೇಕು. ಲೈಫ್ ಪ್ರೋಸೆಸ್ಸು ಕೇಸ್ ಬೇಸ್ಡ್ ಕ್ವಶನ್ಸ್ ಅನ್ನೋದಕ್ಕಿಂತ ಇದು ಯಾಕೆ ಕೇಸ್ ಬೇಸ್ಡ್ ಕ್ವಶನ್ಸ್ ಅಂತ ತೊಗೊಂಡಿದ್ದೇನೆ ಅಂದರೆ, ಈಗ 1 ಮಾರ್ಕ್ಸ್ಗೆ ಅಥವಾ MCQಗೆ ಸ್ವಲ್ಪ ಏನಾದರೂ ರಿಯಲ್ ಲೈಫ್ ಅಪ್ಲಿಕೇಶನ್ಸ್, ಅಂದರೆ ಈಗ ಯಾವುದೋ ಒಬ್ಬ, ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ತೊಗೊಳ್ರಿ, ರಾಹುಲ್, ಅವನಿಗೆ ಈಗ ಏನೋ ಲೈಫ್ ಪ್ರೋಸೆಸ್ ಅಲ್ಲ, ಓಕೆ. ಸೊ ರಾಹುಲ್ ಈಸ್ ಹ್ಯಾವಿಂಗ್ ಅಂದರೆ ಈಗ 4 ಚೇಂಬರ್ ಹಾರ್ಟ್ ಇರುತ್ತೆ, ಜಸ್ಟ್ ಎಕ್ಸಾಂಪಲ್. ಸೊ 4 ಚೇಂಬರ್ ಹಾರ್ಟ್ ಇರುತ್ತೆ. ಸೊ ಅದರಲ್ಲಿ ಆರ್ಟ್ರೀಸಲ್ಲಿ ಜಾಸ್ತಿ ನಿಮಗೆ ಪ್ರೆಷರ್ ಇರುತ್ತೋ, ವೇನ್ಸಲ್ಲಿ ಜಾಸ್ತಿ ಪ್ರೆಷರ್ ಇರುತ್ತೋ, ಅಥವಾ ಎಲ್ಲೋ ಬ್ಲಾಕೇಜ್ ಆಯಿತು, ಏನೋ ಆಯಿತು. ಸೊ ಸಮಥಿಂಗ್ ಲೈಫ್ ಅಂದರೆ ರಿಯಲ್ ಬೇಸ್ಡ್ ಎಕ್ಸಾಂಪಲ್ಸು. ಆ್ಯಂಡ್ ಲೈಟ್ ನ್ಯೂಮರಿಕಲ್ಸು ಇಲ್ಲಿ ಮಾಡಾದ್ಮೇಲೆ ಇನ್ ಕೇಸ್ ಏನಾದರೂ ಟೈಮ್ ಇತ್ತು ಅಂದರೆ ಬಿಟ್ಟಿದ್ರೆ ರೇ ಡಯಾಗ್ರಾಮ್ಸ್ ಅಂದರೂ ಮಾಡಲೇಬೇಕು. ಅದ್ರ ಜೊತೆಗೆ ಡೆಫಿನೇಷನ್ಸ್. ಇಲ್ಲಿ ಡೆಫಿನೇಷನ್ಸು ಡೋಂಟ್ ಗಿವ್ ಟು ಮಚ್ ಟೈಮ್, ಯಾಕಂದರೆ ಕೆಲವೊಂದು ಡೆಫಿನೇಷನ್ಸ್ ಇರುತ್ತೆ. ಆ್ಯಂಡ್ ಆ ಡೆಫಿನೇಷನ್ ಒಂದೊಂದು ಮಾರ್ಕ್ಸು ಡೆಫಿನೇಷನ್ಸು ನೋಡಿಕೊಂಡ್ರೆ ಸಾಕು. ತುಂಬ ಡೆಫಿನೇಷನ್ಸು ಎಲ್ಲೆಲ್ಲೋ ಒಳಗಿಂದ ಎಲ್ಲ ಕೇಳ್ತಾರೆ, ಅಷ್ಟೊಂದಿಲ್ಲ, ತಲೆ ಕೆಡಿಸ್ಕೋಬೇಕಾಗಿಲ್ಲ. ಬಟ್ ರಿಫ್ರ್ಯಾಕ್ಷನ್ ಏನಿದೆ, ಆ್ಯಂಡ್ ಅಗೇನ್ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ಏನಿದೆ, ಸೊ ಅದು ಹೆಂಗಾಗುತ್ತೆ ಏನಾಗುತ್ತೆ ಚೆಕ್ ಮಾಡಬೇಕಷ್ಟೆ. ಸೊ ಎಲೆಕ್ಟ್ರಿಸಿಟಿ ನ್ಯೂಮರಿಕಲ್ಸು, ಫಾರ್ಮುಲಾಸು, SI ಯೂನಿಟ್ಸು ಇದಾಗಲೇ ಒಂದು ಶಾರ್ಟ್ ಮಾಡಿದ್ದೀನಿ, ಚೆಕ್ ಮಾಡಿರಿ. ನೆಕ್ಸ್ಟು ಅದಾದಮೇಲೆ ಇನ್ನು ಒಂದು 30+ ರಿಮೈನಿಂಗ್ ಚಾಪ್ಟರ್ಸ್ ಇದೆಲ್ಲ, ಸೊ ರಿಮೈನಿಂಗ್ ಚಾಪ್ಟರ್ಸ್ ಆಯಿತು. ನೆಕ್ಸ್ಟ್ ಅದ್ರ ಜೊತೆಗೆ ಲಾಸ್ಟ್ ಸ್ಮಾಲ್ ಚಾಪ್ಟರ್ಸ್ ಏನಿದೆ, ಕ್ವಿಕ್ ಸಮರಿ. ಕೆಮಿಕಲ್ ರಿಯಾಕ್ಷನ್ಸ್ ಓದಬೇಕಾದ್ರೆ ಎಷ್ಟೋ ರಿಯಾಕ್ಷನ್ಸು ನೀವು ಬೇರೆ ಬೇರೆ ಚಾಪ್ಟರ್ಸಲ್ಲಿ ಆಗಲೇ ಕವರ್ ಮಾಡಿರ್ತೀರ, ಸೊ ಫಾಸ್ಟ್ ಆಗುತ್ತೆ. ಸೊ ಹೆರಿಡಿಟಿ, ಹ್ಯೂಮನ್ ಐ ಏನಿದೆ, ಅಗೇನ್ ಹ್ಯೂಮನ್ ಐ ಕೆಲವೊಂದು ಫಿಕ್ಸ್ ಕ್ವಶನ್ಸ್ ಅಂತ ಇರುತ್ತೆ. ಸೊ ಸ್ಟಾರ್ಸ್ ಯಾಕೆ ಟ್ವಿಂಕಲ್ ಆಗುತ್ತೆ, ಪ್ಲ್ಯಾನೆಟ್ಸ್ ಟ್ವಿಂಕಲ್ ಆಗಲ್ಲ, ಸೊ ಸನ್ರೈಸು ಅಥವಾ ಏನೋ ಬ್ಲೂ ಕಲರು, ಕೆಲವೊಂದು ಕಾಮನ್ ಇರುತ್ತೆ, ಟಿಂಡಲ್ ಎಫೆಕ್ಟು. ಸೊ ಅದಕ್ಕೆ ಯು ಡೋಂಟ್ ಹ್ಯಾವ್ ಟು ಟೇಕ್ ಟು ಮಚ್ ಆಫ್ ಟೈಮ್. ಡಿಫೆಕ್ಟ್ಸ್ ಬಂದಾಗ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ ಅಥವಾ 1 ಮಾರ್ಕ್ಸು, ಸೊ ಈಸಿ. ಲಾಸ್ಟು ಅವರ್ ಎನ್ವೈರ್ಮೆಂಟು ಮತ್ತು ಏನೇನು ಡಯಾಗ್ರಾಮ್ಸ್ ಇರುತ್ತೆ ಎಲ್ಲ ಒಂದ್ಸಲಿ ಪ್ರಾಕ್ಟೀಸ್ ಮಾಡೋದು. ಲಾಸ್ಟಿಗೆ ಯಾಕಿಟ್ಟೆ ಡಯಾಗ್ರಾಮು ಅಂದರೆ ಹೋಪಿಂಗ್ ದಟ್ ನೀವೆಲ್ಲ ಡಯಾಗ್ರಾಮ್ಸ್ ಆಗಲೇ ಪ್ರಾಕ್ಟೀಸ್ ಮಾಡಿರ್ತೀರ, ಯಾಕಂದರೆ ಡಯಾಗ್ರಾಮ್ಸ್ ಇಂಪಾರ್ಟೆಂಟು, ಡಯಾಗ್ರಾಮ್ಸ್ ಮಿಸ್ ಮಾಡೋಕ್ಕಾಗಲ್ಲ. ಸೊ ನೀವು ಪ್ರಾಕ್ಟೀಸ್ ಮಾಡಿರ್ತೀರ ಅಂತ ಅಂದ್ಕೊಂಡು, ಓಕೆನಾ? ಸೊ ನೆಕ್ಸ್ಟು ಇನ್ನು ಏನಾದ್ರು ಟೈಮ್ ಇತ್ತು ಅಂದರೆ ಫುಲ್ ಸಿಲೆಬಸ್ ಒಂದು ಸಲ ಬರೋದು ಪ್ರಾಕ್ಟೀಸ್ ಮಾಡೋದು, ಅಥವಾ ಮಿಸ್ಟೇಕ್ಸ್ ಏನೇನು ಮಾಡಿದ್ದೀನಿ ಅದೆಲ್ಲ ಕರೆಕ್ಷನ್ ಮಾಡ್ಕೊಳೋದು, ಫಾರ್ಮುಲಾಸು ಡಯಾಗ್ರಾಮ್ಸ್ ಇನ್ನೊಂದು ಸಲ ಚೆಕ್ ಮಾಡೋದು. ಸೊ ಅಗೇನ್ ವೆನ್ ಐ ಸೇ ಡಯಾಗ್ರಾಮ್ಸ್, ಇಲ್ಲೂ ಎಲ್ಲ ಟೆಕ್ಸ್ಟ್ ಬುಕ್ ಡಯಾಗ್ರಾಮ್ಸ್, ಆಲ್ ಡಯಾಗ್ರಾಮ್ಸ್ ಫ್ರಮ್ ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ. ಯಾಕಂದರೆ ಡಯಾಗ್ರಾಮ್ ಹೆಂಗೆ ಬೇಕಾದರೂ ಕೇಳ್ಬೋದು, ಅಂದರೆ ಡ್ರಾ ಮಾಡಿ ಅಂತ ಅಲ್ಲ, ಲೇಬಲಿಂಗಿಗೆ X Y ಅಂದರೆ ಏನು, Z ಅಂದರೆ ಏನು, ಸೊ ಆ ಥರ. ಫೈನ್. ಸೊ ಏನೇನು ಸ್ಟಡಿ ಮೆಥಡು, NCERT ಓದಲೇಬೇಕು ಬಿಕಾಸ್ ಇದು 3rd ಪ್ರಿಪ್ರೇಟ್ರಿ ಆ್ಯಂಡ್ ಎಕ್ಸಾಮ್ಗೆ ಜಾಸ್ತಿ ಟೈಮ್ ಇಲ್ಲ. ಸೊ NCERT, ಇಫ್ ಯು ಆರ್ ಏಮಿಂಗ್ ಫಾರ್ 75+, NCERT ರೀಡಿಂಗ್ ಮಸ್ಟ್ ಹ್ಯಾಪನ್. ಓಕೆ. ಸೊ ಸಿಮಿಲರ್ಲಿ ಬ್ಯಾಕ್ ಎಕ್ಸಸೈಸ್ನ ಮಿಸ್ ಮಾಡಬೇಡ್ರಿ, ಬಿಕಾಸ್ ಎಷ್ಟೋ ಹುಡುಗರು ನೋಡಿರ್ತೀನಿ ಬ್ಯಾಕ್ ಎಕ್ಸಸೈಸ್ ನೋಡ್ಕೊಂಡೇ ಇರಲ್ಲ, ಸೊ ಮಿಸ್ ಮಾಡಬೇಡ್ರಿ. ಓಕೆ. ಸೊ ಪ್ರಾಕ್ಟೀಸ್ ಮಾಡಿರಿ, ನ್ಯೂಮರಿಕಲ್ ಸಾಲ್ವ್ ಮಾಡಿರಿ, ಅಟ್ಲೀಸ್ಟ್ ಡೈಲಿ 1 ಅವರ್ ಅಲ್ಲದೆ ಇದ್ರೂ ಅಟ್ಲೀಸ್ಟ್ ಒಂದು 10 ಮಿನಿಟ್ಸು ಅಥವಾ 10 ಮಿನಿಟ್ಸ್ ಬೇಡ, ನೀವು ಒಂದ್ಸಲಿ ಕೂತ್ ಮಾಡಿದ್ರಿ ಅಂದರೆ ನಿಮಗೆ 1 ಅವರಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ನ್ಯೂಮರಿಕಲ್ಸು. ಸೊ ಇದನ್ನು ಲಾಸ್ಟಿಗೆ ಬೇಕಾದ್ರೆ ಇಟ್ಕೊಳ್ಳಿ, ಬಟ್ ದಿಸ್ ಟು ಈಸ್ ಇಂಪಾರ್ಟೆಂಟ್. ಓಕೆ.
ಸೊ ಮತ್ತೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಇಫ್ ಯು ವಾಂಟ್ ಸಮಥಿಂಗ್ ಎಲ್ಸ್ ಕಮೆಂಟ್ ಮಾಡಿರಿ. ಸರ್ ಇನ್ನೊಂದೇನೋ ಕಷ್ಟ ಆಗ್ತಿದೆ, ಇನ್ನೊಂದು ಕಮೆಂಟ್ ಮಾಡಿರಿ. ಫೈನ್. ಸೊ ನಾಳೆ MCQ ಲೈವ್ ಬರ್ತಿದ್ದೇನೆ. ನಿಮಗೇನಾದರೂ ಕ್ವಶನ್ಸ್ ಇತ್ತು, ಇನ್ನೊಂದೇನಾದರೂ ಸರ್ ನನಗೆ ಈ MCQs ಬರ್ತಿಲ್ಲ ಅಥವಾ ನನಗೆ ತುಂಬ ತಲೆ ತಿಂತಿದೆ ಅಂದರೆ ನಾನು ಗ್ರೂಪಲ್ಲಿ ನಮ್ಮ ವಾಟ್ಸಪ್ ಚಾನಲಲ್ಲಿ ಒಂದು ಗೂಗಲ್ ಫಾರ್ಮ್ನ ಕಳಿಸ್ತೀನಿ. ಸೊ ಆ ಫಾರ್ಮಲ್ಲಿ ಫೋಟೋ ಹೊಡೆದು ಕಳಿಸ್ಬೋದು ಅಥವಾ ಟೈಪ್ ಮಾಡಿ ಕಳಿಸ್ಬೋದು. ಸೊ ನಿಮ್ಮ ಕ್ವಶನ್ನ ಕಳಿಸ್ರಿ, ಅದನ್ನು ನಾನು ತೊಗೊಂಡು ನಾಳೆ ಲೈವ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಸಿ ಯು ಸೂನ್. ನಾಳೆ ಲೈವ್ ಕ್ಲಾಸ್ ಮಿಸ್ ಮಾಡಿಬಿಡ್ರಿ. ಕ್ವಶನ್ಸ್ ಏನಾದರೂ ಇದ್ದರೆ ಕಳಿಸೋದು ಮರಿಬೇಡ್ರಿ. ವಾಟ್ಸಪ್ ಚಾನಲ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿದೆ, ಜಾಯ್ನ್ ಆಗಿರಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡೋ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡ್ರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.